ಸೂರ್ಯನ ಬಿಸಿಲು ಸುಡ್ತಾ ಇದ್ಯಾ? ಯಾಕಪ್ಪ ಇಷ್ಟೊಂದು ಬಿಸಿ ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ? ಮಳೆ ಬರ್ಲಿ, ಭೂಮಿ ತಣ್ಣಗೆ ಆಗ್ಲಿ, ಈ ಸೆಕೆಯ ನರಕದಿಂದ ಬೇಗ ಪಾರು ಮಾಡು ಭಗವಂತ ಅಂತ ಮಳೆಯ ಬರುವಿಕೆ ಕಾಯ್ತಾ ಇದ್ದೀರಾ? ಮಳೆ ಬಂದ್ರೂ ಸಹ ಈ ಸೆಕೆ ಏನ್ ಕಮ್ಮಿ ಆಗಲ್ಲ. ವೀಕ್ಷಕರೇ, ಏನಪ್ಪ ಇವನು ಈ ತರ ಹೇಳ್ತಾ ಇದ್ದಾನೆ ಅಂತ ನನ್ನ ಬೈತಾ ಇದ್ದೀರಾ? ನಿಜ. ಯಾಕೆ ಇಷ್ಟೊಂದು ಸೆಕೆ ಆಗ್ತಾ ಇದೆ? ಸ್ವಲ್ಪ ಯೋಚನೆ ಮಾಡಿ. ಜನಸಂಖ್ಯೆ ಹೆಚ್ಚಳದಿಂದ ಕಾಡು ಕಡಿದು ನಾಡು ಮಾಡ್ತಾ ಇದ್ದಾರೆ. ಸಾವಿರ ಲಕ್ಷಗಳ ಸಂಖ್ಯೆಯಲ್ಲಿ ವರ್ಷಕ್ಕೆ ಮರ ಕಡಿದು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಕಟ್ತಾ ಇದ್ದಾರೆ. ಮರಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಸೂರ್ಯನ ನೇರ ಕಿರಣಗಳು ಭೂಮಿಯ ತಳವನ್ನ ಸುಡ್ತಾ ಇದೆ. ಭೂಮಿಯ ತಾಪವು ದಿನೇ ದಿನೇ ಹೆಚ್ಚಾಗ್ತಾ ಇದೆ. 10ರಿಂದ 15 ಡಿಗ್ರಿ ಸೆಲ್ಸಿಯಸ್ ಇದ್ದ ತಾಪಮಾನವು ಇವಾಗ 30ರಿಂದ 40 ಡಿಗ್ರಿ ಸೆಲ್ಸಿಯಸ್ ತನಕ ಹೆಚ್ಚಾಗಿದೆ. ಬಿಸಿಲಿನ ತಾಪಕ್ಕೆ ಜನರು ಮನೆಯಲ್ಲಿ 5ರಿಂದ 6 ಸಂಖ್ಯೆಯಲ್ಲಿ AC ಕೂಲರ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಇದರಿಂದ ಹೊರಬರುವಂತಹ ಬಿಸಿ ಗಾಳಿ ಅಂದರೆ ACಗಳಲ್ಲಿ ಹೈಡ್ರೋಫ್ಲೋರೋಕಾರ್ಬನ್ ಎನ್ನುವ ಅನಿಲವನ್ನು ಬಳಸುತ್ತಾರೆ. ಇದರಿಂದ ಮನೆಯ ಕೋಣೆಗಳು ತಂಪಾಗುತ್ತೆ. ಆದರೆ ಹೊರಗಿನ ತಾಪಮಾನ ಅಂದರೆ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗುತ್ತೆ. ಇದರಿಂದ ಭೂಮಿಯ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಹಳೆಯ ACಗಳಿಂದ ಬರುವ ಕ್ಲೋರೋಫ್ಲೋರೋಕಾರ್ಬನ್ ಕೆಮಿಕಲ್ಗಳು ಸೂರ್ಯನ ಹಾನಿಕಾರಕ UV ಕಿರಣಗಳನ್ನು ನಮ್ಮನ್ನು ಕಾಪಾಡುವ ಓಝೋನ್ ಪದರವನ್ನು ನಾಶ ಮಾಡುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಇಂತಹ ಕೆಟ್ಟ ಹವ್ಯಾಸಗಳು ಮುಂದುವರೆದ್ರೆ ತಾಪಮಾನ 70 ಡಿಗ್ರಿ ಸೆಲ್ಸಿಯಸ್ ತಲುಪುವಂತಹ ಸಾಧ್ಯತೆ ಇದೆ. ಎಚ್ಚರ. ಆವಾಗ ಈ ತಾಪಮಾನವು 70 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾದ್ರೆ ಈ ಭೂಮಿ ಮೇಲೆ ಯಾರು ಬದುಕುಳಿಯಲ್ಲ. ವೀಕ್ಷಕರೇ, ಬದಲಾಗಬೇಕು. ನಾವು ಮೊದಲು ಬದಲಾಗಬೇಕು. ನಾವು ಬದಲಾದ್ರೆ ಈ ಭೂಮಿಯ ತಾಪಮಾನ ಬದಲು ಮಾಡಬಹುದು. ಹೇಗಂತ ಕೇಳ್ತೀರಾ? ಸಾವಿರಾರು ಮರಗಳನ್ನು ಕಡಿಯುವ ಬದಲು ಅಟ್ಲೀಸ್ಟ್ ವರ್ಷಕ್ಕೆ 2 ಗಿಡಗಳನ್ನು ನೆಟ್ಟು ಈ ಪರಿಸರಕ್ಕೆ ಮರಗಳ ಸಂಖ್ಯೆಯನ್ನು ಹೆಚ್ಚಿಸಿ. ಈ ಒಂದು ಹವ್ಯಾಸ ನಿಮ್ಮ ಮನೆಯವರಿಗೆ, ಮಕ್ಕಳಿಗೂ ಸಹ ತಿಳಿಸಿ. ಮನೆಯಲ್ಲಿ AC ಕೂಲರ್ನಂತಹ ಪರಿಸರ ಮಾಲಿನ್ಯ ಮಾಡುವ ವಸ್ತುಗಳನ್ನು ಬಳಸುವ ಬದಲು ಬೇಸಿಗೆ ಕಾಲದ ಸಮಯದಲ್ಲಿ ವಿಶ್ರಾಂತಿಗಾಗಿ ಮರಗಳ ನೆರಳಿಗೆ ತುಂಬನೇ ಮಹತ್ವ ಕೊಡಿ. ಪರಿಸರದಲ್ಲಿ ಹಸಿರು ಮರಗಳ ಸಂಖ್ಯೆ ಜಾಸ್ತಿಯಾದರೆ ಅದರಿಂದ ಹೊರಬರುವ ಆಕ್ಸಿಜನ್ ಅಂದರೆ ಪ್ರಾಣವಾಯು ನಮ್ಮೆಲ್ಲರ ಮುಂದಿನ ಪೀಳಿಗೆಗೆ ಈ ಭೂಮಿಯಲ್ಲಿ ಬದುಕಲು ಅವಕಾಶ ಮಾಡಿಕೊಡುತ್ತೆ. ಉರಿ ಬಿಸಿಲಿನ ನಡುವೆ ಪ್ರಾಣಿ ಪಕ್ಷಿಗಳ ಮೇಲೆ ಸಹ ಕರುಣೆ ತೋರಿಸಿ. ನದಿ ಕೊಳಗಳು ಬತ್ತಿ ಹೋಗಿದೆ. ಪ್ರಾಣಿ ಪಕ್ಷಿಗಳು ಬಾಯಾರಿಕೆಗೆ ಮೈಲುಗಟ್ಟಲೆ ಸಂಚರಿಸಿ ನೀರು ಆಹಾರಗಳ ಹುಡುಕಾಟ ನಡೆಸುತ್ತೆ. ನಿಮಗೆ ಸಾಧ್ಯವಾದಷ್ಟು ಮನೆಯ ಗೇಟ್ ಎದುರು ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಇಟ್ಟರೆ ಹಸು, ನಾಯಿ, ಬೆಕ್ಕಿನಂತಹ ಪ್ರಾಣಿಗಳು ಬಾಯಾರಿಕೆಗೆ ನೀರು ಕುಡಿದು ತೃಪ್ತರಾಗುತ್ತೆ. ಮನೆಯ ಸ್ಲ್ಯಾಬ್ ಅಥವಾ ಅಂಚಿನ ಮೇಲೆ ಸಣ್ಣ ಪಾತ್ರೆಗಳಲ್ಲಿ ಅಥವಾ ಮಡಿಕೆಗಳಲ್ಲಿ ನೀರು ಇಟ್ಟು ಸ್ವಲ್ಪ ಧಾನ್ಯಗಳನ್ನು ಇಟ್ಟರೆ ಪಕ್ಷಿಗಳಿಗೆ ದಾಹ ನೀಗುತ್ತೆ, ಹಸಿವೆ ಸಹ ನೀಗುತ್ತೆ. ಪ್ರತಿಯೊಬ್ಬರೂ ಸಹ ಇಂತಹ ಉತ್ತಮ ಹವ್ಯಾಸ ರೂಢಿ ಮಾಡಿದ್ರೆ ಈ ಬಿಸಿಲಿನ ತಾಪದಿಂದ ಪಾರಾಗಬಹುದು. ಇನ್ನು ತುಂಬಾ ಮುಖ್ಯವಾದ ವಿಷಯವೆಂದರೆ ನೀವು ಹಾಗೂ ನಿಮ್ಮ ಪುಟ್ಟ ಮಕ್ಕಳಿಗೆ ಪ್ಲಾಸ್ಟಿಕ್ ಬಾಟಲಿಗಳಲ್ಲಿ ನೀರನ್ನು ತುಂಬಿಸಿ ಕೊಡಬೇಡಿ. ಯಾಕಂದ್ರೆ ಈ ಉರಿ ಬಿಸಿಲಿಗೆ ಸೂರ್ಯನ ಬಿಸಿ ಕಿರಣಗಳು ನೇರವಾಗಿ ಪ್ಲಾಸ್ಟಿಕ್ ಬಾಟಲಿಯ ಮೇಲೆ ಬಿದ್ದು ಪ್ಲಾಸ್ಟಿಕ್ ಕರಗುತ್ತೆ. ಇದರಿಂದ ಮಿಲಿಯನ್ ಗಟ್ಟಲೆ ಮೈಕ್ರೋ ಪ್ಲಾಸ್ಟಿಕ್ ಕಣಗಳು ನೀರಿಗೆ ಸೇರಿ ಆ ನೀರು ನಿಮ್ಮ ಹಾಗೂ ನಿಮ್ಮ ಮಕ್ಕಳ ದೇಹಕ್ಕೆ ನೇರವಾಗಿ ಸೇರುತ್ತೆ. ಇದರಿಂದ ಕ್ಯಾನ್ಸರ್ನಂತಹ ರೋಗಗಳು ಬರುವಂತಹ ಸಂಭವಗಳು ಇದ್ದೇ ಇರುತ್ತೆ. ನಿಮ್ಮ ಒಂದು ಸಣ್ಣ ತಪ್ಪು ಮಕ್ಕಳ ಮುಂದಿನ ಭವಿಷ್ಯ ಹಾಳು ಮಾಡುತ್ತೆ. ಪ್ರತಿಯೊಬ್ಬರೂ ಮರ ಗಿಡಗಳನ್ನು ಬೆಳೆಸಿ ಈ ಪ್ರಕೃತಿಯನ್ನು ಉಳಿಸಿ. ಪ್ರಕೃತಿ ನಮಗೆ
ತುಂಬಾನೇ ವರದಾನ ನೀಡಿದೆ. ಅದೇ ತರಹ ನಾವು ಈ ಪ್ರಕೃತಿಗೆ ಏನಾದರೂ ಒಂದು ಒಳಿತು ಮಾಡೋಣ. ನನ್ನ ಪುಟ್ಟ ಮಾಹಿತಿ ಇಷ್ಟವಾದರೆ ಇಂತಹ ಮಾಹಿತಿಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್, ಶೇರ್, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಶುಭ ದಿನ.